ಹ್ಞೂ ಬಾಲು ಇಷ್ಟೇ ಇರೋದದು ಬಾಲು ನೋಡ್ರಿ. ಇಲ್ಲ ನಮ್ಗೆ ಇಲ್ಲಿ ಚಿಕ್ಕದೇ ತೋರಿಸ್ತಾ ಇದ್ರು. ಹಾಂ ಹಾಂ ಇದೆ ಅದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಬ್ಲಿಂಕಿಟ್ ಯೂನಿಫಾರ್ಮ್ ಹಾಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಬ್ಲಿಂಕಿಟ್ ಡ್ಯೂಟಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಆಲ್ರೆಡಿ ತುಂಬ ದಿವಸನೂ ಕೂಡ ಆಗಿದೆ ಬ್ಲಿಂಕಿಟ್ ಮಾಡಿ. ಬನ್ನಿ ಇವತ್ತು ಹೋಗಿ ಬ್ಲಿಂಕಿಟ್ ಮಾಡಿ ಯಾವ ರೀತಿ ಇದೆ ಅರ್ನಿಂಗ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಇವತ್ತು ಒಂದು ವಿಶೇಷವಾದ ದಿನ ಇದೆ. ಅಂದರೆ ಮೇ 1ನೇ ತಾರೀಕು ನಾನು ಕೆಲಸ ಮಾಡ್ತಾ ಇರೋದು. ಅದರಿಂದಾಗಿ ಇವಾಗ ಕಾರ್ಮಿಕರ ದಿನಾಚರಣೆ ಇದೆ ಇವತ್ತು. ಅದರಿಂದಾಗಿ ಸ್ವಲ್ಪ ಇನ್ಸೆಂಟಿವ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂತಂದರೆ ನಾವು ಬ್ಲಿಂಕಿಟಲ್ಲ, ನಾವು ಯಾವುದೇ ಆದಂಥ ಡೆಲಿವರಿ ಜಾಬಲ್ಲಿ ಕೆಲಸ ಮಾಡ್ತಾಯಿದ್ರು ಅಷ್ಟೇ, ಸ್ವಿಗ್ಗಿ ಝೊಮ್ಯಾಟೊ ಯಾವುದ್ರಲ್ಲಾರು ಮಾಡಿ. ಬಟ್ ಈ ಥರ ಹಾಲಿಡೇಸ್ ಇರುತ್ತಲ್ಲ ಅಥವಾ ಈ ಥರ ಸ್ಪೆಷಲ್ ಡೇ ಇರುತ್ತಲ್ಲ, ಅವತ್ತು ಸ್ವಲ್ಪ ಇನ್ಸೆಂಟಿವ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ. ಏನಕ್ಕೆ ಅಂತಂದರೆ ಬಂದು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಇನ್ಸೆಂಟಿವ್ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾನೆ. ಅದೇ ರೀತಿಯಲ್ಲಿ ಇವತ್ತು ಬ್ಲಿಂಕಿಟಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತಾನೆ. ಅಂದರೆ ಸ್ಕ್ರೀನಲ್ಲೂ ಕೂಡ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಂದರೆ ಮಿನಿಮಮ್ಮು 535 ರೂಪಾಯಿ ನಾನು ಮಾಡಬೇಕಾಗುತ್ತೆ. ಮಿನಿಮಮ್ 535 ರೂಪಾಯಿ ಮಾಡಿದ್ರೆ 217 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. 670ಕ್ಕೆ 303 ಬರುತ್ತೆ. 814 ರೂಪಾಯಿ ಮಾಡ್ತೀನಿ ಅಂತ ಅಂದರೆ 427 ಬರುತ್ತೆ. 953 ಮಾಡ್ತೀನಿ ಅಂತ ಅಂದರೆ 588 ರೂಪಾಯಿ ಬರುತ್ತೆ. ಜೊತೆಯಲ್ಲಿ 1084 ಅಂದರೆ ಇದೇ ಮ್ಯಾಕ್ಸಿಮಮ್ ಇರೋದು. 1084 ರೂಪಾಯಿ ಮಾಡಿದ್ರೆ 716 ರೂಪಾಯಿ ಬರುತ್ತೆ. ಬಟ್ ಇನ್ನೊಂದು 1084 ರೂಪಾಯಿ ಬೇರೆದ್ರಲ್ಲಿ ಮಾಡೋದು ಈಸಿಯಾಗಿರುತ್ತೆ. ಬಟ್ ಬ್ಲಿಂಕಿಟಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಏನಕ್ಕೆ ಅಂತ ಅಂದರೆ ಸ್ಟೋರ್ ಕೆಲಸ ಅಲ್ವಾ ಇದು. ಅದರಿಂದಾಗಿ ಸ್ಟೋರಿಂದ ಕಸ್ಟಮರ್ ಹತ್ರ ಹೋಗ್ಬೇಕಾಗುತ್ತೆ, ಮತ್ತು ಕಸ್ಟಮರಿಂದ ಮತ್ತೆ ವಾಪಸ್ ಸ್ಟೋರ್ ಹತ್ರ ಖಾಲಿನೇ ಬರಬೇಕಾಗುತ್ತೆ. ಸೊ ಆ ಕಿಲೋಮೀಟರು ಲೆಕ್ಕ ಇಲ್ಲ, ಅದು ಅಮೌಂಟು ಬರೋಲ್ಲ ನಮಗೆ. ಅದರಿಂದಾಗಿ ಸ್ವಲ್ಪ ಈ ಸ್ವಿಗ್ಗಿ ಝೊಮ್ಯಾಟೊಗೆಲ್ಲ ಅಂತಂದರೆ ಮೂವ್ ಆಗ್ತಾ ಹೋಗ್ತಾ ಅದು ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಇದರಲ್ಲಿ ಸಿಗೋವಲ್ಲ. ಫಾರ್ ಎಕ್ಸಾಂಪಲ್ ಈಗ 5 ಕಿಲೋಮೀಟರ್ ಹೋದರೆ 5 ಕಿಲೋಮೀಟರ್ ಮತ್ತೆ ವಾಪಸ್ ಖಾಲಿನೇ ಬರಬೇಕು ಸ್ಟೋರ್ಗೆ. ಮತ್ತೆ ತಿರ್ಗಿ 2 ಕಿಲೋಮೀಟರ್ 3 ಕಿಲೋಮೀಟರ್ ಈ ಥರ ಹೋಗ್ಬೇಕಾಗುತ್ತೆ. ಆ ಕಡೆಯಿಂದ ಬರೋದು ಲೆಕ್ಕ ಇರೋಲ್ಲ. ಅದರಿಂದಾಗಿ ಸ್ವಲ್ಪ ಅರ್ನಿಂಗ್ಸ್ ಮಾಡೋದು ಸ್ವಲ್ಪ ಬೇರೆದು ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ ಇದು ಒಂಥರ ಸ್ಟೋರ್ ಅಲ್ವಾ. ಅದರಿಂದಾಗಿ ಇವತ್ತು ಬನ್ನಿ ಇವಾಗ ಹೋಗ್ಬಿಟ್ಟು ಎಷ್ಟಾಗುತ್ತೆ ಏನು ಅಂತೆಲ್ಲ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಅಂದರೆ ಕಂಡೀಷನ್ನು ಮತ್ತು ಇನ್ಸೆಂಟಿವ್ ಮಿಕ್ಕಿದ್ದಿನ ಎಲ್ಲ ಇನ್ಸೆಂಟಿವ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ದಿವಸ ನಿಮಗೆ ತಿಳಿಸ್ತೀನಿ ಅದನ್ನು. ಇವತ್ತು ಒಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇದೆ. ಅದರಿಂದಾಗಿ ದಿನವೂ ಇದೇ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಡಿ. ಒಂದೊಂದು ದಿವಸನೂ ಚೇಂಜ್ ಇರುತ್ತೆ, ವಾರನೂ ಚೇಂಜ್ ಇರುತ್ತೆ. ಒಂದು ಫಿಕ್ಸ್ಡ್ ಅಂತ ಎಲ್ಲೂ ಕೂಡ ಇರೋಲ್ಲ. ಈಗ ಇದು ಅಂತಲ್ಲ, ನೀವು ಯಾವುದೇ ಡೆಲಿವರಿ ಜಾಬ್ ತೊಗೊಂಡ್ರು ಫಿಕ್ಸ್ಡ್ ಇನ್ಸೆಂಟಿವ್ ಎಲ್ಲೂ ಕೂಡ ಇರೋಲ್ಲ. ಡೈಲಿ ಚೇಂಜ್ ಆಗುತ್ತೆ, ಮಂತ್ಲಿ ಚೇಂಜ್ ಆಗುತ್ತೆ, ಯಾವಾಗಲೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಇಷ್ಟೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ತಲೆ ಇಟ್ಕೊಂಡ್ಬಿಡಿ. ಬನ್ನಿ ಇವಾಗ ಹೋಗ್ಬಿಟ್ಟು ಡ್ಯೂಟಿ ಮಾಡಿ ಅದಾದಮೇಲೆ ಎಷ್ಟಾಗುತ್ತೆ ಅರ್ನಿಂಗ್ಸ್ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಆಮೇಲೆ ಕಂಡೀಷನು ಅದೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನಾರ್ಮಲ್ ಡೇಸಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ದಿವಸ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ಗೆ ಏನಾದ್ರು ಹೊಸಬ್ರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ ಹತ್ತತ್ರ ಇನ್ನೇನು ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಇನ್ನೊಂದು 80 ಮೀಟ್ರ್ ಇದೆ ಅಷ್ಟೇ. ಬನ್ನಿ ಹೋಗೋರಿಗೆ ಕಾಲ್ ಮಾಡಿಬಿಟ್ಟು ಆರ್ಡರ್ ಹಾಕೋಣ. ಎಲ್ಲಪ್ಪ ನೇಮ್ ಮೇಡಮ್, ನೇಮ್ ಏನು? ಥ್ಯಾಂಕ್ ಯು ಮ್ಯಾಮ್. ಗೈಸ್ ನೋಡಿ ಇವಾಗ ಆರ್ಡರ್ ಕೂಡ ಡ್ರಾಪ್ ಆಯಿತು. ಆರ್ಡರ್ ಡ್ರಾಪ್ ಮಾಡಿದ್ದಕ್ಕೆ ನನಗೆ 3 ಕಿಲೋಮೀಟರ್ ಬಂದಿದ್ದೀನಿ. 3 ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ಕೊಟ್ಟಿದ್ದೀನಿ ಅಂತ ಅಂದರೆ ನೋಡಿ ಎಷ್ಟು ಕೊಟ್ಟಿದ್ದಾನೆ ಅಂತ ಅಂದರೆ ಬಿಸಿಲು ಜಾಸ್ತಿ ಇದೆ, ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. 24 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಟೋಟಲ್ ಡಿಸ್ಟೆನ್ಸ್ ಬಂದು ಮೊಬೈಲಲ್ಲಿ ಎಷ್ಟಪ್ಪ ತೋರಿಸ್ತಾ ಇದೆ ಅಂತ ಅಂದರೆ 3.1 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಬನ್ನಿ ಇವಾಗ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಟ್ಬಿಟ್ಟು ತಿರ್ಗಾ ಮತ್ತೆ ನಾನು ಸ್ಟೋರ್ ಹತ್ರ ಹೋಗ್ಬೇಕಾಗುತ್ತೆ. ಸ್ಟೋರ್ ಹತ್ರ ಹೋಗ್ಬಿಟ್ಟು ಆರ್ಡರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಬೇಕು. ಅಂದರೆ ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ಇರ್ತಾಯಿತ್ತು? 8 × 8 = 16. 1 ಕಿಲೋಮೀಟರಿಗೆ ಇವಾಗ 8 ರೂಪಾಯಿ ಸಿಕ್ತಂಗೆ ಆಯ್ತು ನಮಗೆ. ಬನ್ನಿ ಇವಾಗ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡೋಣ. ಈಗ ಸೀದಾ ನಾನು ಸ್ಟೋರ್ ಹತ್ರ ಹೋಗಬೇಕು. ಸ್ಟೋರಿಗೆ ಎಷ್ಟು ಕಿಲೋಮೀಟರ್ ತೋರಿಸ್ತಾ ಇದೆ ಅನ್ನೋದು ಕೂಡ ನೋಡ್ಬೋಣ. ಇದೇನು ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ ಅಂತ ತೋರಿಸ್ತಾ ಇದೆ. ಬನ್ನಿ ಹೋಗೋಣ, ಹಂಗೆ ಗೊತ್ತು ಸ್ಟೋರು. ಸೀದಾ ಸ್ಟೋರ್ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ಅದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಇಲ್ಲಿ ಥಿಯೇಟರ್ ಇದೆಯಲ್ಲ ಜೈ ಭಾರತ್,
ಕೊಡಬೇಕಾ? ಇಲ್ಲ ಇಲ್ಲ ಇದೆಯಲ್ಲ ಇದು ಕರೆಕ್ಟಾಗಿ ಇದೆಯಲ್ಲ ಗೈಸ್ ನೋಡಿ ಇವಾಗ ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಬನ್ನಿ ಗೋಟು ಫೀಡ್ ಕೊಟ್ಬಿಟ್ಟು ಈಗ ಮತ್ತೆ ನಾವು ಇವಾಗ ಸ್ಟೋರ್ ಹತ್ರ ಹೋಗಬೇಕು. ಅಂದರೆ ಅಮೌಂಟ್ ಎಷ್ಟು ಕೊಟ್ಟರು ನೋಡಿವಲ್ಲ. ಬನ್ನಿ ಲಾಸ್ಟ್ ಆರ್ಡರ್ಗೆ ಅಮೌಂಟ್ ಎಷ್ಟು ಕೊಟ್ಟ ಅಂತ ನೋಡೋಣ. ಎಲ್ಲಪ್ಪ ಇದೆ ನೋಡಿ. ಲಾಸ್ಟ್ ಟ್ರಿಪ್ಪಿಗೆ ನನಗೆ ಅಮೌಂಟ್ ಎಷ್ಟು ಬಂದಿದೆ ಅಂತ 22 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ಬನ್ನಿ ಇವಾಗ ಮತ್ತೆ ಇವಾಗ ಒಂದು 2.5 ಕಿಲೋಮೀಟ್ರಿಂದ 3 ಕಿಲೋಮೀಟ್ರ್ ಇದೆ. ಹೋಗಿ ಸ್ಟೋರ್ ಹತ್ರ ಹೋಗೋಣ. ಮತ್ತೆ ಇನ್ನೂ ಒಂದು ಆರ್ಡರ್ನ ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡಿ. ಇದು ಒನ್ ವೇ ಬೇರೆ ಗೈಸ್, ಹೋಗಂಗಿಲ್ಲ. ಸರ್ ಬ್ಲಿಂಕಿಟಿಂದ ಲೊಕೇಶನ್ ಹತ್ರ ಬಂದೀನಿ. ಹಲೋ ಸರ್, ಬ್ಲಿಂಕಿಟಿಂದ ಲೊಕೇಶನ್ ಹತ್ರ ಬಂದಿದ್ದೆ. ಹಾಂ ಕಾಣಿಸ್ತಾ ಇದ್ದೀನಾ? ಥ್ಯಾಂಕ್ ಯು ಸರ್. ಅಂದರೆ ಗೈಸ್ ಇವಾಗ ಈ ಬ್ಯಾಗ್ ಇದೆಯಲ್ಲ, ಇದನ್ನು ವಾಪಸ್ ತೊಗೊಂಡೋಗ್ಬೇಕು. ಅದಕ್ಕೋಸ್ಕರ ನೋಡಿ ಆರ್ಡರ್ ಬರೋದ ರೀತಿ ತೋರಿಸ್ತಾ ಇದೆ. ಆಕ್ಸೆಪ್ಟ್ ಆರ್ಡರ್ ಕೊಡೋಣ. ನೋಡಿ ಈಗ ಬ್ಯಾಗ್ ತೊಗೊಂಡೋಗಿ ಸ್ಕ್ಯಾನ್ ಮಾಡಬೇಕಷ್ಟೆ. ₹169 ಕ್ಯಾಶ್ ಕಲೆಕ್ಟ್ ಆಗಿದೆ. ಆರ್ಡರು ಕೂಡ ಡೆಲಿವರ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ₹24 ಕೊಟ್ಟಿದ್ದಾನೆ. 3.2 ಕಿಲೋಮೀಟರ್ಸ್ ಹೋಗಿರೋದಕ್ಕೆ ನೋಡಿ ₹24 ಕೊಟ್ಟಿದ್ದಾನೆ. ಅಂದರೆ ಕಿಲೋಮೀಟರಿಗೆ ಇಲ್ಲಿ ₹10 ಕೂಡ ಕೊಡ್ತಾಯಿಲ್ಲ. ಒಂದು ₹10 ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನೋಡಿ ನಾವು ಅಷ್ಟೂರಿಂದ ಬಂದರೂ ಕೂಡ ಈ ಬಿಸಿಲಿದ್ರೂ ಕೂಡ ನಮಗೆ ಇಲ್ಲಿ ₹10 ಸಿಗ್ತಾಯಿಲ್ಲ. 3.2 ಕಿಲೋಮೀಟರ್ಸ್ಗೆ ನಮಗೆ ಸಿಗ್ತಾ ಇರುವಂಥ ಅಮೌಂಟು ₹24.67 ಅಂದರೆ ಯಾವ ರೀತಿ ಕೊಡ್ತಾಯಿದ್ದಾನೆ ಅಂದರೆ ಕಿಲೋಮೀಟರ್ಗೆ ಇಷ್ಟು ಕೊಡ್ತಾಯಿದ್ದಾನೆ ಏನೂ ಕೂಡ ಇಲ್ಲಿ ಇಲ್ಲ. ಏನಕ್ಕೆ ಅಂತಂದರೆ ಒಂದು ಕಿಲೋಮೀಟರಿಗೆ ಕರೆಕ್ಟಾಗಿ ಕೊಡೋಂಗಿದ್ದೀರಾ. ಲಾಸ್ಟ್ ಟೈಮ್ ನಾನು 3 ಕಿಲೋಮೀಟರ್ಗೆ ಬಂದಾಗಲೂ ₹24 ಕೊಟ್ಟಿದ್ದಾನೆ. ನೋಡಿ ₹2ಗೆ ಬರೀ ₹67 ಕೊಟ್ಟಿದ್ದಾನೆ. ಯಾವ ಥರ ಕೊಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಬನ್ನಿ ಇವಾಗ ಮತ್ತೆ ಈಗ ಸ್ಟೋರ್ ಹತ್ರ ಹೋಗಬೇಕು. ಸ್ಟೋರ್ ಹತ್ರ ಹೋಗಿ ಮತ್ತೆ ಆರ್ಡರ್ನ ಕಲೆಕ್ಟ್ ಮಾಡ್ಕೊಬೇಕು. ಬನ್ನಿ ಈಗ ಮತ್ತೆ ಸ್ಟೋರ್ ಹತ್ರ ಹೋಗೋಣ. ಸೋಮ್ ಸುಂದರ್ ಹಾಂ ಬಾಲ್ ಹ್ಞೂ ಬಾಲು ಇಷ್ಟೇ ಇರೋದದು ಬಾಲು ನೋಡ್ರಿ. ಹಾಂ ಅಷ್ಟೇ. ಅಂದರೆ ದಪ್ಪ ಬಾಲ್ ಅಂದ್ಕೊಂಡಿದ್ದ ನೀವು? ಎಕ್ಸ್ಚೇಂಜ್ಗೆ ಹಾಕ್ರಿ, ನಿಮ್ಗೆ ಅದು ಇಷ್ಟ ಇಲ್ಲ ಅಂದರೆ ಬೇಕಾರೆ. ಇಲ್ಲ ನಮ್ಗೆ ಇಲ್ಲಿ ಚಿಕ್ಕದೇ ತೋರಿಸ್ತಾ ಇದ್ರು. ಹಾಂ ಹಾಂ ಇದೆ ಅದು. ನಿಮಗೆ ಬೇಡ ಅಂದರೆ ಎಕ್ಸ್ಚೇಂಜ್ ಹಾಕ್ರಿ. ಇನ್ನೊಬ್ರು ಬಂದು ಇಸ್ಕೊಂಡೋಗಿ ಬೇರೆ ತಂದು ಕೊಡ್ತಾರೆ. ಹಾಂ ಅದು ಬೇರೆ ಮಾಡಿ ಬರ್ತಾರೆ. ನಂಗಾಗಲ್ಲ. ಹಾಂ ಹೌದಾ, ಓಕೆ. ಹಾಂ ನಂಗೆ ಇನ್ನೊಂದು ಆರ್ಡ್ರ್ ಇದೆ, ನಾನು ಅದು ಕೊಡಬೇಕು. ಅಮೃತ ವೆಲ್ಕಮ್ ಮ್ಯಾಮ್. ಗೈಸ್ ನೋಡಿ ಇವಾಗ ಮಲ್ಟಿ ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಮಲ್ಟಿ ಆರ್ಡರ್ ಕಂಪ್ಲೀಟ್ ಆಗಿದ್ದಕ್ಕೆ ₹50 ಕೊಟ್ಟಿದ್ದಾನೆ ಅಂತ ನೀವು ಅಂದ್ಕೊಂಬೇಡಿ. ಏನಕ್ಕೆ ಅಂತಂದರೆ ಟ್ರಿಪ್ಪಿಗೆ ಕೊಟ್ಟಿರೋದೆ ₹30. ಕಸ್ಟಮರು ₹20 ಟಿಪ್ಸ್ ಕೂಡ ಹಾಕಿದ್ದಾರೆ. ಅಲ್ಲಿ ಇವಾಗ ಮತ್ತೆ ಸ್ಟೋರ್ ಹತ್ರ ಹೋಗಬೇಕು. ಸ್ಟೋರ್ ಹತ್ರ ಹೋಗೋಣ. ಗೈಸ್ ನೋಡಿ ಇವತ್ತಿನ ಅರ್ನಿಂಗ್ಸ್ ನಾನು ತೋರಿಸ್ತೀನಿ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂತಲೂ ಕೂಡ ನೋಡ್ಕೊಂಬಿಡಿ.
ನೋಡಿ 1542 ರೂಪಾಯಿ ಆಗಿದೆ. ಟೋಟಲಾಗಿ ಎಷ್ಟು ಆರ್ಡರ್ ಮಾಡಿನಪ್ಪ ನಾನು ಅಂತ ಅಂದರೆ 43 ಆರ್ಡ್ರು. ಅಂದರೆ ಒಂದು ಗಂಟೆಗೆ ನನಗೆ ಅಮೌಂಟ್ ಎಷ್ಟು ಸಿಕ್ಕಿದೆ ಅಂತ ಅಂದರೆ ಇದು ಇನ್ಸೆಂಟಿವ್ ಸೇರಿಸಿ ಸಿಕ್ಕಿರುವಂಥ ಅಮೌಂಟ್ ಇದು 94 ರೂಪಾಯಿ 10 ಪೈಸೆ ಸಿಕ್ಕಿದೆ. ಲಾಗಿನ್ ಅವರ್ಸ್ ನೋಡಿ ಎಷ್ಟಾಗಿದೆ ಅಂತ, 16.5 ಗಂಟೆ ಲಾಗಿನ್ ಅವರು. ಅಂದರೆ ಯಾವತ್ತೋ ಒಂದು ದಿವಸ ಆದರೆ ಈ ಥರ ಮಾಡ್ಬೋದು, ಬಟ್ ಡೈಲಿ ಏನಾದ್ರು ಮಾಡಿದ್ರೆ ಆರೋಗ್ಯ ಯಾವ ಲೆವೆಲ್ಗೆ ಹಾಳಾಗ್ಬೋದು ಅಂತೇಳ್ಬಿಟ್ಟು ನೀವೇ ಗೆಸ್ ಮಾಡಿ. ಜೊತೆ ಇನ್ನೊಂದೇನಪ್ಪ ಅಂತ ಅಂದರೆ ಈಗ ಲಾಸ್ಟ್ ಟಾರ್ಗೆಟ್ ಏನಿತ್ತು, ಲಾಸ್ಟ್ ಟಾರ್ಗೆಟ್ನ ಮಾಡೋಕ್ಕಾಗಿಲ್ಲ. ಬರೀ 954 ರೂಪಾಯಿ ಏನಿತ್ತು ಅಷ್ಟೇ ಮಾಡೋಕ್ಕಾಗಿದ್ದು. ಅದಕ್ಕೆ ಇನ್ಸೆಂಟಿವ್ 588 ರೂಪಾಯಿ ಬಂದಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದು ಕೂಡ ಎಕ್ಸ್ಟ್ರಾ ಬಂದಿಲ್ಲ. ನೋಡಿ ಟೋಟಲಾಗಿ 1542 ಆಗಿದೆ. ಜೊತೆಲಿ ಗಾಡಿನೂ ಕೂಡ ಇವತ್ತು ಸಿಕ್ಕಾಪಟ್ಟೆ ಓಡಿದೆ. ಅಂದರೆ 43 ಆರ್ಡ್ರು ಮಾಡೋದು ಅಷ್ಟು ಈಸಿ ಅಲ್ಲ. ಅದರಿಂದಾಗಿ ಗಾಡಿನೂ ಕೂಡ ತುಂಬ ರನ್ ಆಗಿದೆ. ಏನಿಲ್ಲ ಅಂತಂದರೆ ಒಂದು 230ರಿಂದ 250 ಕಿಲೋಮೀಟರ್ ಗಾಡಿ ರನ್ ಆಯಿತು. ಅಂದರೆ ಪೆಟ್ರೋಲ್ ಎಕ್ಸ್ಪೆನ್ಸ್ ಎಷ್ಟು ಹೋಗ್ಬೋದು ಅಂತ ಹೇಳ್ಬಿಟ್ಟು ನೀವೇ ಥಿಂಕ್ ಮಾಡಿ. ಏನಿಲ್ಲ ಅಂತಂದರೆ ಒಂದು ಹತ್ರ ಒಂದು 400 ರೂಪೀಸ್ ಪೆಟ್ರೋಲ್ಗೆ ಆಗೋಗುತ್ತೆ. ನೋಡಿ 400 ರೂಪೀಸ್ ಪೆಟ್ರೋಲು, ಊಟ ತಿಂಡಿ ಎಲ್ಲ ತೆಗೆದ್ರು ಕೂಡ 17 ಅವರ್ ಡ್ಯೂಟಿ ಮಾಡಿದ್ರೆ ನಮಗೆ ಬ್ಲಿಂಕಿಟಲ್ಲಿ ಸಿಕ್ಕಂಥ ಅಮೌಂಟು ಮೇಲ್ಗಡೆ ಎಲ್ಲ ಹೊರಟೋಗುತ್ತೆ. ಏನು ಸೇವ್ ಆದರೂ ಒಂದು 1000 ರೂಪೀಸ್ ಅಷ್ಟೇ ಸೇವ್ ಆಗೋದು. ಏನಕ್ಕೆ ಅಂದರೆ ಅಲ್ಲಿ ಊಟ ತಿಂಡಿ ಎಲ್ಲ ಆಚೆನೇ ಮಾಡಬೇಕಲ್ಲ, ಅದರಿಂದಾಗಿ. ನೋಡಿ ಈ ಥರ ಇದೆ ಇವತ್ತಿನ ಅರ್ನಿಂಗ್ಸು. ಅಂದರೆ ಕಾರ್ಮಿಕರ ದಿನಾಚರಣೆ ದಿನ ಮಾಡಿರೋದು 1542 ರೂಪಾಯಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.